ನೆನ್ನೆ ಇದ್ದಂತ ಕಾರ್ಯಕ್ರಮನ ಇವತ್ತಿಗೆ ಮುಂದೂಡಿದ್ರು ಕೂಡ ಆ ಕಾರ್ಯಕ್ರಮಕ್ಕೆ ಇವತ್ತು ಬೆಳಗ್ಗೆ ಕೇಳ್ತಾ ಇದ್ದೆ. ಬೆಳಗಿನ ಜಾವ 5:30 ಫ್ಲೈಟ್ಗೆ ದೆಹಲಿಯಿಂದ ನಿರ್ಗಮನ ಮಾಡಿ ನೇರವಾಗಿ ಊರಿಗೂ ಹೋಗ್ದೇನೆ ಮಳವಳ್ಳಿಗೆ ಬಂದಂತ ಯದುವೀರ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ, ಸ್ನೇಹಿತರು ಅಣ್ಣರಾದಂತ ಕೆ ವಿವೇಕಾನಂದರವರು, ನಮ್ಮ ಜಿಲ್ಲಾಧ್ಯಕ್ಷರಾದಂತ ಡಾಕ್ಟರ್ ಇಂದ್ರೇಶ್ ಅವರು ಮತ್ತು ರಘುವಣ್ಣನವರು ಎಲ್ಲ ಮಹನೀಯರನ್ನ ಸ್ವಾಗತವನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತೆ ನನ್ನನ್ನು ಕೂಡ ತಾವೆಲ್ಲರೂ ಬಹಳ ಗೌರವಪೂರ್ವಕವಾಗಿ ಸಿದ್ದರಾಜಣ್ಣ ಸಮೇತ ತಾವೆಲ್ಲರೂ ಮಳವಳ್ಳಿಗೆ ಆಹ್ವಾನ ಮಾಡಿದಿರಿ. ನಿಮಗೂ ಕೂಡ ಒಂದೆರಡು ಮಾತನ್ನ ಹೇಳ್ಬೇಕಾಗ್ತದೆ. ಬಹಳ ಸಂತೋಷ ಆಯಿತು. ವಿದ್ಯಾಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಅಂತೇಳಿ ಸಿದ್ದರಾಜಣ್ಣ ಅವರು ಗೊತ್ತಿತ್ತು. ಆದ್ರೆ ಈ ಮಟ್ಟಕ್ಕೆ ಸುಮಾರು 10-12 ವಿದ್ಯಾಸಂಸ್ಥೆಗಳನ್ನ, ಅದು ಮಳವಳ್ಳಿಯ ತಾಲೂಕಿನ, ಹೆಚ್ಚಾಗಿ ಮಳವಳ್ಳಿ ತಾಲೂಕಿನ ನಮ್ಮ ಎಲ್ಲಾ ವರ್ಗದವರಿಗೂ ಕೈಗೆಟುಕುವಂತ ನಿಟ್ಟಿನಲ್ಲಿ ಶಿಕ್ಷಣವನ್ನ ದೊರಕಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಂಸ್ಥೆಗಳನ್ನ ಬಹಳ ಭದ್ರ ಅಡಿಪಾಯ ಹಾಕಿ ನಡೆಸ್ತಾ ಇರುವಂತದ್ದು ನೋಡ್ತು ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತದೆ. ಒಂದು ವಿಚಾರ, ನನಗೆ ಇವಾಗ ಬರ್ತಾ KM ದೊಡ್ಡಿನಲ್ಲಿ ಒಂದು ಕಾಫಿ ಕುಡಿಯೋದಕ್ಕೆ ಅಂತೇಳಿ ನಿಲ್ಸಿದ್ವಿ. ನಮ್ಮ ಅಲ್ಲಿ ಶೆಟ್ಟಹಳ್ಳಿ ಗ್ರಾಮದ ನನ್ನ ಸ್ನೇಹಿತ ರಘು ಅಂತೇಳಿ ಸಿಕ್ಕಿದ್ರು. ಸರ್, ನಿನ್ನೆ ತಾನೇ ನಮ್ಮ ಶಾಲೆ, ನಮ್ಮಲ್ಲಿ 2,500 ಜನಸಂಖ್ಯೆ, 2,500 ವೋಟ್ ಇದೆ, ಆದ್ರೆ ನಮ್ಮ ಸ್ಕೂಲ್ ಮುಚ್ಚೋಗುವಂತ ಪರಿಸ್ಥಿತಿ ಬರ್ತಾ ಇದೆ. ಅದನ್ನ ನೋಡಿ ನಾವೆಲ್ಲರೂ ಸ್ನೇಹಿತರೆಲ್ಲ ಸೇರ್ಬಿಟ್ಟು ಯಾಕೆ LKGಗೆ ನಾವು ಅಡ್ಮಿಷನ್ ಆಗ್ತಾ ಇಲ್ಲ, ನಮ್ಮ ಸ್ಕೂಲ್ ಮುಚ್ಚೋಗುವಂತ ಪರಿಸ್ಥಿತಿ ಬರ್ತಾ ಇದೆ ಅಂತ ಹೋಗಿ ನೋಡಿದಾಗ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಡೆಸ್ಕ್ ಇಲ್ಲ, ಬರೆಯೋದಕ್ಕೆ ಬಳಪ ಇಲ್ಲ. ಈ ತರ ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೋಡಿ ಸ್ಥಳದಲ್ಲೇ 20,000 ಸಂಗ್ರಹ ಮಾಡಿ 7-8 ಜನ ಇದ್ದಿದ್ದನ್ನ 20 ಜನ ಅಡ್ಮಿಷನ್ ಮಾಡಿ ಮತ್ತೆ ಸ್ಕೂಲ್ನ ಮರುಚಾಲನೆ ಮಾಡಿದಂಥದ್ದು ನಾವೆಲ್ಲ ಹುಡುಗರು ಸೇರಿ ಮಾಡಿದ್ವಿ ಅಂತ ಹೇಳಿ ಹೇಳಿದ್ರು. ಬಹಳ ಸಂತೋಷ ಆಯ್ತು ನಮಗೂ ಮತ್ತು ಡಾಕ್ಟರ್ ಇಂದ್ರೇಶ್ ಜಿಲ್ಲಾಧ್ಯಕ್ಷರಿಗೂ. ನಮ್ಮ ಕೈಲಾದಂತ ಸಹಾಯ ಕೂಡ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳಿ ಬಂದ್ವಿ. ಇವತ್ತು ನೋಡಿ, ಈ ಒಂದು ಏಡೆಡ್ ಕಾಲೇಜಿನ ಸಮೂಹ ಸಂಸ್ಥೆಗಳನ್ನ ಮಳವಳ್ಳಿಯ ಎಲ್ಲಾ ವರ್ಗದವರಿಗೆ ಕೊಡಬೇಕು, ಕಡು ಬಡವರಿಗೆ ಶಿಕ್ಷಣವನ್ನು ಒದಗಿಸಬೇಕು ಅಂತೇಳಿ ಹೋರಾಟವನ್ನ ಕೊಟ್ಕೊಂಡು ಅವ್ರದೇ ಆದಂತ ವೃತ್ತಿ ಜೀವನದಲ್ಲಿ ಅವರು ಬಹಳ ಅವ್ರಿಗೆ ಮನೆ ಎಷ್ಟು ಬೇಕೋ ಅಷ್ಟು ತಕ್ಕಾಗಿ ಅವರು ಜೀವನ ಮಾಡ್ತಾ ಇದ್ರು ಕೂಡ ಜನರಿಗೋಸ್ಕರ ಬದುಕಬೇಕು ಅಂತೇಳಿ ಸಿದ್ದರಾಜಣ್ಣನವರು ಈ ಶಿಕ್ಷಣ ಸಂಸ್ಥೆಯನ್ನ ಕಟ್ಟೋದಕ್ಕೆ ಬರ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭವನ್ನ ನಾವು ನಮ್ಮ ಜಿಲ್ಲಾದ್ಯಂತ, ನಮ್ಮ ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ದೀವಿ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನಾಳೆ ನಮ್ಮ ಊರಿನಲ್ಲಿ ಒಂದು ದೊಡ್ಡ ದೇವಸ್ಥಾನವನ್ನ 1 ಕೋಟಿ ವೆಚ್ಚದಲ್ಲಿ ನಾನು ಕಟ್ತೀನಿ ಅಂತ ಹೇಳ್ತು ಅಂತ ಹೇಳಿದ್ರೆ, ಮನೆ ಮನೆಗೆ ನಾವು ದೇಣಿಗೆ ಎತ್ತಿ 5,000, 10,000, 2,000, 500 ರೂಪಾಯಿನಾರು ನಾನು ತಲೆಗೆ ಒಂದೊಂದು 500 ರೂಪಾಯಿ ಅಂತ ಸಂಗ್ರಹ ಮಾಡಿ ನಾವು ದೇವಸ್ಥಾನಗಳನ್ನ ಕಟ್ಟೋದಕ್ಕೆ ಹೋಗ್ತೀವಿ. ಆದ್ರೆ ಆಧುನಿಕ ಭದ್ರ ಭಾರತವನ್ನ ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬುನಾದಿ ಆಗ್ಬೇಕಾಗಿರೋದು ಭಕ್ತಿಯ ಜೊತೆಗೆ ನಮ್ಮ ಶಿಕ್ಷಣ ಅಂತ ಹೇಳೋದಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೂ ಕೂಡ ನಾವು ಯಾವ ರೀತಿ ಊರಿನ ಒಂದು ದೇವರ ಕೆಲಸಕ್ಕೆ ನಾವು ದೇಣಿಗೆಯನ್ನ ಕೊಡುವಂತ ಮನೋಭಾವನ ಇಟ್ಕೊಳ್ತೀವಿ, ನಮ್ಮ ಶಿಕ್ಷಣ ಸಂಸ್ಥೆಗಳನ್ನ ಕೂಡ ಅದೇ ರೀತಿ ನಾವು ಬೆಳೆಸಬೇಕು ಅಂತ ಹೇಳೋದಕ್ಕೆ ಇವತ್ತು ಬಯಸ್ತೇನೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಇಂಥ ಒಂದು ಯಾವುದೇ ಪ್ರಯತ್ನ ಇರಲಿ, ನಮ್ಮ ಜಿಲ್ಲೆಯ, ನಮ್ಮ ತಾಲೂಕಿನ ಈ ತರ ಸಮುದಾಯವಾಗಿ ಒಂದು ಸಮೂಹವಾಗಿ ನಾನ್ ಪ್ರಾಫಿಟ್ಗೋಸ್ಕರ ನಮ್ಮ ಶಿಕ್ಷಣ ಸಂಸ್ಥೆಗಳನ್ನ ಏನ್ ನಡೆಸ್ತಾ ಇದ್ದಾರೆ ಅಂತವ್ರ ಜೊತೆ ಕೈ ಜೋಡಿಸಿ ಶಿಕ್ಷಣ ಸಂಸ್ಥೆಗಳನ್ನ ಅಭಿವೃದ್ಧಿ ಮಾಡೋದ್ರಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಆದ್ರೆ ಮುಂಚೂಣಿಯಾಗಿ ಸಂಸದರಿದ್ದಾರೆ, ಶಾಸಕರುಗಳಿದ್ದಾರೆ, ನಿಮ್ಮೆಲ್ಲರ ಜೊತೆ ನೀವು ಕೊಡುವಂತ ಗ್ರಾಂಟ್ ನ ಮ್ಯಾಚ್ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ. ಅಂತ ಒಂದು ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ, ಇವತ್ತು ನಾನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿ ಇದು ಕಡೆ ವರ್ಷ ನಮ್ಮ ಅಧಿಕಾರಾವಧಿಯಲ್ಲಿ ನಾನು BIT ಇಂಜಿನಿಯರಿಂಗ್ ಕಾಲೇಜ್ನ ಚೇರ್ಮನ್ ಆಗಿ 2 ವರ್ಷಗಳ ಆಗ್ತಾ ಬಂತು. BIT ನಲ್ಲೂ ಕೂಡ ನಾವೇನು 500 ಜನಕ್ಕೆ ಅಂತೇಳಿ ಒಂದು ಕಟ್ಟಡ ಕಟ್ಟಿದ್ವಿ ಅಲ್ಲಿ ವಿವಿಪುರಂನಲ್ಲಿ. ಇವತ್ತು 1,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಒಂದು ವರ್ಷಕ್ಕೆ ಅಂತ ಹೇಳಿದ್ರೆ, 4 ವರ್ಷಕ್ಕೆ ಸೇರಿದಂತೆ ಸುಮಾರು 6,000-7,000 ಮಕ್ಕಳಿದ್ದಾರೆ. ಇವತ್ತು ಹೊಸ ಕಟ್ಟಡವನ್ನ ಕಟ್ಟಬೇಕು ಅಂತೇಳಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಿಂದ ಇಂಜಿನಿಯರಿಂಗ್ ಕಾಲೇಜಿಗೆ ಇನ್ನೊಂದು ಕಟ್ಟಡವನ್ನ 2.5 ಲಕ್ಷ ಸ್ಕ್ವೇರ್ ಫೀಟ್ ನ ಇನ್ನೊಂದು ಕಟ್ಟಡವನ್ನ ಅನುಮೋದನೆ ಮಾಡಿ ಇವತ್ತು 100 ಕೋಟಿ ವೆಚ್ಚ, 80ರಿಂದ 100 ಕೋಟಿ ವೆಚ್ಚದ ಒಂದು ಕಟ್ಟಡದ ಶಂಕುಸ್ಥಾಪನೆಯನ್ನ ಈ ತಿಂಗಳಲ್ಲಿ ಆಗ್ತಾ ಇದೆ. ನಾವು ಕೂಡ ನಿರ್ದೇಶಕರೆಲ್ಲರೂ ತೀರ್ಮಾನ ಮಾಡಿದೀವಿ. ನಮ್ಮಲ್ಲಿ 45 ವರ್ಷದ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರ ಒಂದು ಅಂದ್ರೆ ಸಂಘದಲ್ಲಿ ದುಡ್ಡಿಲ್ಲ ಅಂತಿಲ್ಲ, ಆದ್ರೆ ಶಿಕ್ಷಣ ಸಂಸ್ಥೆಗಳಿಗೆ ಅಲ್ಲಿಂದ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಓದಿರುವಂತ, ಅದ್ರ ಜೊತೆ ಒಂದು ಭಾವನಾತ್ಮಕವಾಗಿ ಸಂಬಂಧ ಇಟ್ಕೊಂಡಿರುವಂತ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನ ಸಂಪರ್ಕಿಸಿ ಇವತ್ತು ಸುಮಾರು 50ರಿಂದ 60 ಕೋಟಿ ದೇಣಿಗೆಯನ್ನ ತರುವಂತ ಕೆಲಸವನ್ನ
ಒಂದು ಸಂಕಲ್ಪವನ್ನ ನಾವು ಕೂಡ ಮಾಡಿದೀವಿ. ಅದಕ್ಕೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ ತಮ್ಮೆಲ್ಲರಿಗೂ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ, ವಿಶೇಷವಾಗಿ ಎಮ್ದೂರು ಸಿದ್ದರಾಜುರವರಿಗೂ ವಂದನೆಗಳನ್ನ ಹೇಳ್ತಾ, ಯುವ ನಾಯಕರಾದಂಥ ಆದಿತ್ಯರವರು, ಅವರ ಚಿತ್ರತಂಡದವರು ಎಲ್ರಿಗೂ ಬಂದಿದ್ದಾರೆ. ಅವ್ರಿಗೂ ಕೂಡ ಮುಂದಿನ ದಿವಸಗಳಲ್ಲಿ ಒಳ್ಳೇದಾಗ್ಲಿ, ಯುವ ಪ್ರತಿಭೆಗಳು ಮುಂದೆ ಬರಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.